ಆಸ್ಟ್ರೇಲಿಯಾ ಟಿವಿ ವೀಕ್ಷಕರೇ, ತಿರುಗಂದಾವರ್ತಿ ಅಂತ್ಯಕಾಲ ಕಾರ್ಯಕ್ರಮದಲ್ಲಿ ವಿರಾಮದ ನಂತರ ನಿಮ್ಮನ್ನು ನಾವು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಅಂತ್ಯಕಾಲದಲ್ಲಿ ಇವತ್ತು ಜನಾಂಗಗಳ ನಡುವೆ ಸಂಘರ್ಷಗಳು ಎಂಬಂಥ ಒಂದು ವಿಷಯದಲ್ಲಿ ನಾವು ಸೇವಕರು ಮಾತಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ, ಯಹೂದಿಗಳನ್ನು ಒಂದು ರೀತಿಯಲ್ಲಿ ಹತ್ಯಾಕಾಂಡ ಎಂಬುದಾಗಿ ಹೇಳ್ಬೋದು. ಆ ರೀತಿಯಲ್ಲಿ ಒಂದು ಅಂತ್ಯಕಾಲದಲ್ಲಿ ನಡೆಯುವಂಥ ಒಂದು ವಿಷಯವಾಗಿ ಮಾಡಲ್ಪಟ್ಟಿತು. ಈಗ ಮುಂದುವರೆದು ಪಾಸ್ಟರ್ ವಿಜಯ ಬ್ರಹ್ಮನ ಮುಂದುವರಿಸ್ತೇವೆ. ಪಾಸ್ಟ್ರೆ, ಈ ಜನಾಂಗಗಳ ನಡುವೆ ಯುದ್ಧದ ಬಗ್ಗೆ ನೀವು ಯಹೂದಿಗಳ ಬಗ್ಗೆ ನೀವು ಮಾತಾಡಿದರೆ, ಮುಂದುವರೆದು ನೀವು ಹೇಳುವುದಾದರೆ? ಈಗ ನಾವು ಈಗಾಗಲೇ ಯಹೂದ್ಯರನ್ನು ಯುರೋಪ್ ಖಂಡದಾದ್ಯಂತ ಅವರಿಗೆ ಹಿಂಸೆ ಕೊಟ್ಟರು. ಅದು ಚರಿತ್ರೆಯಾದ್ಯಂತ ನಡೀತಾನೆ ಇತ್ತು. ಆದರೆ ಈ 20ನೇ ಶತಮಾನದಲ್ಲಿ ಇದು ವಿಪರೀತಕ್ಕೆ ಹೋಗಿ ಇವ್ರನ್ನ ಕೊಂದು ಹಾಕಿ ಇಡೀ ಯುರೋಪ್ ಖಂಡವನ್ನು ಶುದ್ಧೀಕರಿಸಬೇಕು ಎಂಬಂಥ ಒಂದು ಮನೋಭಾವನೆ ಅಲ್ಲಿದ್ದಂಥ ಕೆಲವೊಬ್ಬರಿಗೆ ಬಂತು. ಅದರ ಒಂದು ಪರಿಣಾಮವಾಗಿ ಕನಿಷ್ಠವೆಂದರೂ 60 ಲಕ್ಷ ಯಹೂದ್ಯರನ್ನು ಆ ಒಂದು 2 ಮಹಾಯುದ್ಧಗಳ ಕಾಲದಲ್ಲಿ, ಅಂದರೆ ಮೊದಲನೇ ಮಹಾಯುದ್ಧ ಕಾಲದಲ್ಲಿ ಅಂತಲ್ಲ, ಮೊದಲನೇ ಮಹಾಯುದ್ಧ ನಡೆದ ನಂತರ 2ನೇ ಮಹಾಯುದ್ಧ ಮುಗಿಯುವವರೆಗೆ ಒಂದು 20-25 ವರ್ಷಗಳ ಕಾಲದಲ್ಲಿ ಸಂಹಾರ ಮಾಡಿದರು ಅಂತ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಈ ಯೇಸು ಸ್ವಾಮಿಯ ಈ ಪ್ರವಾದನೆಗೆ ನಾವು ಬರುವಾಗ, ಇದು ಕೇಂದ್ರ ಬಿಂದುವಾಗಿ ಯಹೂದ್ಯರನ್ನು ನೋಡಬಹುದಾದರೂ ಇದು ಜಗತ್ತಿನಾದ್ಯಂತ ನಡೀತಾನೆ ಇದೆ. ಯೇಸು ಸ್ವಾಮಿ ಹೇಳಿದಂಥ ಈ ಪ್ರವಾದನೆ ಈ ಕೊನೆ ಕಾಲದಲ್ಲಿ ಹೇಗೆ ನಡೀತಾ ಇದೆ ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ ಅದೇ ಯುರೋಪ್ ಖಂಡಕ್ಕೆ ನಾವು ಬರುವಾಗ, 20ನೇ ಶತಮಾನ ಬಹುತೇಕ ಯುರೋಪ್ ಖಂಡದಲ್ಲಿದ್ದಂಥ ದೇಶಗಳ ಜನರಿಗೆ ಅವರ ರಾಷ್ಟ್ರೀಯವಾದ ಉದಯವಾದಂಥ ಒಂದು ಬಹಳ ತೀವ್ರವಾಗಿ ಬೆಳೆದಂಥ ಒಂದು ಕಾಲ. ನಾನು ಜರ್ಮನ್, ನನ್ನಂಥ ಜನಾಂಗ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಆ ಕಡೆ ಇಂಗ್ಲೀಷ್, ನಾನು ಇಂಗ್ಲೀಷ್ ಭಾಷಿಕ, ನನ್ನಂಥ ಒಂದು ಭಾಷೆಯವರು ಸಂಸ್ಕೃತಿಯವರು ಬೇರೆ ಯಾರೂ ಇಲ್ಲ. ಇನ್ನು ಡಚ್, ನಾವು ಬಹಳ ಉನ್ನತವಾದ ಸಂಸ್ಕೃತಿ, ಸ್ಪ್ಯಾನಿಷ್, ರಷ್ಯನ್, ಎಲ್ಲ ನಾವು ಬಹಳ ಈ ರೀತಿಯ ಒಂದು ವಿಚಾರ ಬಂತು. ಅದು ಬರೀ ಯುರೋಪ್ ಖಂಡಕ್ಕೆ ಮಾತ್ರವಲ್ಲ, ಅಲ್ಲಿ ಆ ವಿಚಾರಗಳು ಬಂದದ್ದೇ ಕೊನೆಗೆ ಹೊಡೆದಾಟದಲ್ಲಿ ಕೊನೆಯಾಯಿತು. ಅದರ ಒಳಗೆ ದೇವರ ಆಲೋಚನೆಗಳು, ಉದ್ದೇಶಗಳಿದ್ದವು, ಯಹೂದ್ಯರ ವಿಷಯ ಇತ್ತು, ಇದೆಲ್ಲ ಬೇರೆ ವಿಷಯ. ಹಾಗೆಯೇ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಇದೇ ಭಾವನೆ ಎಲ್ಲ ಕಡೆ ಮೊಳಕೆ ಹೊಡಿಲಿಕ್ಕೆ ಶುರುವಾಯಿತು. ಈಗ ನೋಡಿ, ನಮ್ಮ ಭಾರತ ಸ್ವಾತಂತ್ರ್ಯ ಪಡೆದುಕೊಳ್ಳಿಕ್ಕೆ ಅದಕ್ಕೆ ಕೂಡ ಒಂದು ಮುಖ್ಯವಾದ ಕಾರಣವಾಗಿದ್ದು ಏನಂತ ಹೇಳಿದರೆ ರಾಷ್ಟ್ರೀಯತೆ. ನಾವೆಲ್ಲರೂ ಭಾರತೀಯರು, ನಾವು ಪರಕೀಯರ ಒಂದು ಆಳ್ವಿಕೆಯಲ್ಲಿ ಇರಬಾರದು. ನೋಡಿ, ಇದಕ್ಕಿಂತ ಹಿಂದೆ ಏನಿತ್ತು ಅಂತ ಹೇಳಿದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಇಂಗ್ಲೀಷರು ಇಟ್ಕೊಂಡಿದ್ರಿಂದ ಏನಾಯಿತು, ಇಲ್ಲಿ ಆ ಕಡೆ ಈ ಕಡೆ ಪರಸ್ಪರ ಕಚ್ಚಾಡ್ತಾನೆ ಇದ್ದರು. ಅದರ ಲಾಭದ ಮೂಲಕವಾಗಿ ಅವರೇನು ಮಾಡಿದರು ಅಂತ ಹೇಳಿದರೆ ದೇಶವನ್ನು ಹತೋಟಿಗೆ ತೆಗೆದುಕೊಂಡ್ರು. ಆದರೆ ಸ್ವಾತಂತ್ರ್ಯ ಚಳುವಳಿಯ ನಾಯಕರುಗಳು ಅದು ತಪ್ಪು, ನಾವೆಲ್ಲರೂ ಒಂದೇ ಎಂಬ ಒಂದು ಭಾವನೆಯನ್ನು ಜನರಲ್ಲಿ ಹುಟ್ಟುವ ಹಾಗೆ ಅವರು ಕಾರ್ಯ ಮಾಡಿದರು. ಕೊನೆಗೆ ಏನಾಯಿತು, ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಭಾರತ ದೇಶದ ಉದ್ದಗಲಕ್ಕೂ ಇದ್ದಂಥ ಎಲ್ಲ ಜನರು ಒಟ್ಟಿಗೆ, ಗಾಂಧೀಜಿ ಇದ್ದಿರ್ಬೋದು, ತಿಲಕ್ ಇದ್ದಿರ್ಬೋದು, ಇನ್ನು ಸುಭಾಷ್ ಚಂದ್ರ ಬೋಸ್ ಇದ್ದಿರ್ಬೋದು, ಬೇರೆ ಬೇರೆ ನಾಯಕರುಗಳ ಲೀಡರ್ಶಿಪ್ಪಲ್ಲಿ ಏನಾದರೂ ಒಂದಾಗಿ ಇಂಗ್ಲೀಷರ ವಿರುದ್ಧವಾಗಿ ಹೋರಾಡಲಿಕ್ಕೆ ಶುರು ಮಾಡ್ತಾರೆ. ಅದು ವಿವಿಧ ರೀತಿಯಲ್ಲಿ ಹೋರಾಡಿದರು, ಹೆಚ್ಚು ಕಡಿಮೆ ಅಹಿಂಸೆ ಮಾರ್ಗ. ಆದರೆ ಸ್ಟ್ರೈಕ್, ಹರತಾಳಗಳು, ಬಂದ್ಗಳು ಹೆಚ್ಚಾಗ್ತಾ ಕೊನೆಗೇನಾಯಿತು ಅಂತ ಹೇಳಿದರೆ ಇಂಗ್ಲೀಷರು ದೇಶವನ್ನು ಬಿಟ್ಟು ಹೋಗಬೇಕಾಯಿತು, ರಾಷ್ಟ್ರೀಯತೆ ಉದಯಿಸಿದ್ರಿಂದ. ನೋಡ್ರಿ, ನಂತರ ಇನ್ನು ರಾಷ್ಟ್ರೀಯ ಭಾವನೆಗಳು ಇತರ ದೇಶಗಳ ವಿಷಯಕ್ಕೆ ನಾವು ನೋಡುವಾಗ, ಈಗ ನೋಡಿ, ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರೀಯತೆ ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಷಯ. ಈಗಿನ ಒಂದು ಸಮಕಾಲೀನ ಈ ಕಾಲದ ಒಂದು ವಿಚಾರಕ್ಕೆ ನಾವು ಬರುವಾಗ, ಇದನ್ನು ದುರ್ಬಳಕೆ ಮಾಡಿಕೊಂಡು ಮತಗಳಿಕೆ ಮಾಡಲಿಕ್ಕೆ ನೋಡುವಂಥವ್ರು ಕೂಡ ಇದ್ದಾರೆ. ನಮ್ಮ ಸಂಸ್ಕೃತಿಯೇ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಸ್ಕೃತಿ, ನಮ್ಮ ಭಾಷೆಗಳೇ ಅತ್ಯಂತ ಶ್ರೇಷ್ಠವಾದ ಭಾಷೆಗಳು. ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಯಾವ ದೇಶಕ್ಕೆ ಹೋದರೂ ಕೂಡ ಅವರು ನಮ್ಮದು ಎಲ್ಲಕ್ಕಿಂತಲೂ ಕೀಳಾದ ಭಾಷೆ, ಎಲ್ಲಕ್ಕಿಂತಲೂ ಕೀಳಾದ ಸಂಸ್ಕೃತಿ ಅಂತ ಯಾವ ದೇಶದವರು ಕೂಡ ಹೇಳೋದಿಲ್ಲ. ಎಲ್ಲರೂ ತಮ್ಮ ತಮ್ಮ ದೇಶಗಳಲ್ಲಿ ನಮ್ಮದೇ ಅತ್ಯಂತ ಶ್ರೇಷ್ಠವಾದ ಸಂಸ್ಕೃತಿ, ನಮ್ಮದೇ ಅತ್ಯಂತ ಶ್ರೇಷ್ಠವಾದ ಭಾಷೆ, ನಮ್ಮ ಸಂಸ್ಕೃತಿಗೆ ಇರುವಷ್ಟು ಪಾರಂಪರ್ಯ, ಸಂಪ್ರದಾಯ ಅಥವಾ ಚರಿತ್ರೆ ಬೇರೆ ಯಾವುದಕ್ಕಿಲ್ಲ ಅಂತ ಪ್ರತಿ ದೇಶಗಳಲ್ಲಿ ಹೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದರ ರಿಸಲ್ಟ್ ಏನಾಗ್ತದೆ ಅಂತ ಹೇಳಿದರೆ ಹೊಡೆದಾಟಗಳಲ್ಲೇ ಕೊನೆಯಾಗುವಂಥದ್ದು.
ಪ್ರತಿಯೊಬ್ಬನೂ ನಾನೇ ದೊಡ್ಡವನು, ನಾನೇ ಬಲಶಾಲಿ, ನನ್ನ ಸಂಸ್ಕೃತಿಯೇ ದೊಡ್ಡದು ಅಂತ ಹೇಳಲಿಕ್ಕೆ ಶುರುವಾಗ ಕೊನೆ ಏನಾಗ್ತದೆ? ಪೆಟ್ಟಲ್ಲಿ, ಹೊಡೆತದಲ್ಲಿ ಅಥವಾ ಯುದ್ಧಗಳಲ್ಲೇ ಇದು ಕೊನೆಗೊಳ್ತದೆ ಎಂಬುದಾಗಿ ನಾವು ಕಂಡುಕೊಳ್ಬೋದು. ಹೀಗೆ ನೋಡಿ, ನಾವು ಇದರ ಬಗ್ಗೆನೇ ಹೇಳಬೇಕು ಅಂತ ಹೇಳಿದರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಪಾಕಿಸ್ತಾನಕ್ಕೆ ಕೂಡ ಸ್ವಾತಂತ್ರ್ಯ ಸಿಕ್ತು. ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಎಂಬಂಥ ಎರಡು ಭಾಗಗಳು ಅವರಿಗೆ ಸಿಕ್ಕು. ಪಶ್ಚಿಮ ಪಾಕಿಸ್ತಾನ ಅನ್ನುವಂಥದ್ದು ಈಗಿನ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ ಅನ್ನುವಂಥದ್ದು ಬಾಂಗ್ಲಾದೇಶ. ಆದರೆ ಅಲ್ಲಿ ಏನಾಯಿತು ಅಂತ ಹೇಳಿದರೆ, ಪಶ್ಚಿಮ ಪಾಕಿಸ್ತಾನದಲ್ಲಿ ಉರ್ದು ಭಾಷೆ, ಪೂರ್ವ ಪಾಕಿಸ್ತಾನದಲ್ಲಿ ಇದ್ದಂಥ ಭಾಷೆ ಬಂಗಾಳಿ ಭಾಷೆ. ಈಗ ಪಶ್ಚಿಮ ಪಾಕಿಸ್ತಾನ ಅಂದರೆ ಈಗಿನ ಪಾಕಿಸ್ತಾನದವರು ಪೂರ್ವ ಪಾಕಿಸ್ತಾನವಾಗಿರುವಂಥ ಈಗಿನ ಬಾಂಗ್ಲಾದೇಶ, ಹಿಂದಿನ ಪೂರ್ವ ಪಾಕಿಸ್ತಾನವನ್ನು ಕೀಳಾಗಿ ಕಾಣ್ತಾ ಇದ್ರು. ಅಂದರೆ ಬಂಗಾಳಿಗಳು ನಮ್ಮ ಭಾಷೆಯ ಮುಂದೆ ಕೀಳು ಎಂಬುದಾಗಿ. ಉರ್ದು ಭಾಷಿಕರಾಗಿರುವಂಥ ನಾವು ಶ್ರೇಷ್ಠರು, ಬಂಗಾಳಿ ಭಾಷಿಕರಾಗಿರುವಂಥ ಪೂರ್ವ ಪಾಕಿಸ್ತಾನದವರು ಏನಾಗಿದ್ದಾರೆ? ಅವರು ಕೀಳು ಎಂಬುದಾಗಿ. ಕೊನೆಗೆ ಅವ್ರನ್ನ ಮಲತಾಯಿ ಧೋರಣೆ ಅಂತ ಹೇಳೋ ಪ್ರಕಾರ ಇನ್ನೂ ಒಂದು ವಿಷಯ ಅಂತ ಹೇಳಿದರೆ, ಅವ್ರನ್ನ ತಾರತಮ್ಯದಿಂದ ನೋಡ್ತಾ ಇದ್ರು. ಕೊನೆಗೆ ಏನಾಯಿತು? ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಅವರು ಉರ್ದು ಭಾಷಿಕರಾಗಿರುವಂಥ ಪಶ್ಚಿಮ ಪಾಕಿಸ್ತಾನದ ಕೈಯಿಂದ ಬಂಗಾಳಿ ಭಾಷಿಕರಾಗಿರುವಂಥ ಪೂರ್ವ ಪಾಕಿಸ್ತಾನದವರು ಸ್ವಾತಂತ್ರ್ಯವನ್ನು 1971ನೇ ಇಸ್ವಿಯಲ್ಲಿ ಪಡೆದುಕೊಂಡರು. ನೋಡಿ, ಅದೇ ಜನಾಂಗಕ್ಕೆ ವಿರುದ್ಧವಾಗಿ ಮಾಡಿದ ಒಂದು ಹೋರಾಟಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಇನ್ನೂ ಕೂಡ ನಾವು ನೋಡುವಾಗ ಈಗಿನ ಪ್ರೆಸೆಂಟ್ ಕಂಡೀಷನನ್ನು ನಾವು ನೋಡುವುದಾದರೆ, ಈಗ ಸದ್ಯದಲ್ಲಿ ಅಮೆರಿಕದಲ್ಲಿ ನಡೆದಂಥ ಎಲೆಕ್ಷನ್ ವಿಷಯ ನಾವು ನೋಡುವುದಾದರೆ, ಅಲ್ಲಿ ಕೂಡ ಜನಾಂಗವಾದ ಯಾವ ರೀತಿ ಕಾರ್ಯ ಮಾಡ್ತಾ ಇದೆ ಎಂಬುದಾಗಿ. ಅಂದರೆ ಏನು ಅಂತೇಳಿದರೆ, ಈಗ ನಮಗೆ ಚುನಾವಣೆ ಬಹಳ ಪ್ರಾಮುಖ್ಯವಾದದ್ದು ಅಲ್ಲದಿದ್ದರೂ ಕೂಡ ಏನು ಈ ದೇವರ ವಾಕ್ಯದ ಒಂದು ಆಧಾರದಲ್ಲಿ ಕೆಲವು ವಿಷಯಗಳನ್ನು ಕಲ್ತ್ಕೊಳ್ಳಿಕ್ಕೆ ಆಗುವಂಥದ್ದು ಏನಂತೇಳಿದರೆ, ಅಮೇರಿಕ ದೇಶದಲ್ಲಿ ಮುಂಚೆ ಹೋಗಿ ಸೆಟ್ಲ್ ಆಗಿರುವಂಥವ್ರು, ಆ ದೇಶವನ್ನು ಕಟ್ಟಿ ಬೆಳೆಸಿದವರು ಎಂಬಂಥ ಮನೋಭಾವನೆ ಅಲ್ಲಿ ಆ ಜನರಿಗಿದೆ. ಈಗ ಏನಾಗಿದೆ, ಒಂದು 30-40 ವರ್ಷದಿಂದ ಈಚೆಗೆ ಏಷ್ಯನ್ನರು, ಅಂದರೆ ಅದರಲ್ಲಿ ಕೂಡ ಭಾರತೀಯರು, ಚೈನೀಸ್ ಚೈನಾದವರು, ಇನ್ನು ಮಿಡ್ಲ್ ಈಸ್ಟ್ ಜನರು, ಬಹಳಷ್ಟು ವಿವಿಧ ದೇಶಗಳ ಜನರು ಬಂದುಕೊಂಡು ಅಲ್ಲಿ ಉಳಿದುಕೊಂಡು ಅಲ್ಲಿನ ನೌಕರಿಯನ್ನು ಅವರು ಪಡೆದುಕೊಳ್ತಾ ಇದ್ದಾರೆ. ನಮ್ಮ ನೌಕರಿ ನಷ್ಟವಾಗ್ತಾ ಇದೆ, ನಮ್ಮ ಆರ್ಥಿಕತೆ, ನಾವು ಬಡವರಾಗ್ತಾ ಇದ್ದೇವೆ, ನಮ್ಮ ಹಣದ ಮೂಲಕ ಅವರು ಶ್ರೀಮಂತರಾಗ್ತಾ ಇದ್ದಾರೆ. ಈ ರೀತಿ ಒಂದು ಜನಾಂಗವಾದ ಅಲ್ಲಿ ಜನಾಂಗೀಯ ಭಾವನೆ ಅಲ್ಲಿ ಬೆಳೀಲಿಕ್ಕೆ ಶುರುವಾಗಿದ್ದರಿಂದ ಏನಾಗಿದೆ, ನಿಮ್ಮ ನೌಕರಿಗಳನ್ನು ನಾನು ಉಳಿಸ್ತೇನೆ, ನಿಮ್ಮ ಒಂದು ಪರಿಸ್ಥಿತಿಗಳಿಗೆ ಬದಲಾವಣೆ ತರ್ತೇನೆ ಅಂತ ಹೇಳುವ ಯಾವ ವ್ಯಕ್ತಿ ಇದ್ದರೂ ಕೂಡ ಅವರಿಗೆ ಓಟ್ ಹಾಕುವ ಮನೋಭಾವನೆ ಜನರಿಗೆ ಬಂದುಬಿಟ್ಟಿದೆ. ಯಾಕಂತೇಳಿದರೆ ಅವರ ಒಳಗೆ ಜನಾಂಗವಾದ ನಿಧಾನವಾಗಿ ಎದ್ದೇಳ್ತಾ ಇದೆ. ನೋಡಿ, ಮತ್ತೊಂದು ಉದಾಹರಣೆ ಅಂತ ಹೇಳಬೇಕು ಅಂತ ಹೇಳಿದರೆ, ಈಗ 2-3 ತಿಂಗಳುಗಳ ಹಿಂದೆ ನಡೆದಂಥ ಇಂಗ್ಲೆಂಡನ್ನು ಅಥವಾ ಬ್ರಿಟನ್ ಯುರೋಪಿಯನ್ ಯೂನಿಯನ್ನಿಂದ ಹೊರಗಡೆ ಹೋಗಬೇಕು ಎಂಬಂಥ ಒಂದು ಹೋಗಬಾರದು ಎಂಬ ರೀತಿಯಲ್ಲಿ ಒಂದು ಎಲೆಕ್ಷನ್ ಮಾಡ್ತಾರೆ, ಜನಾಭಿಪ್ರಾಯ ಸಂಗ್ರಹ ಎಂಬುದಾಗಿ. ಅದಕ್ಕೆ ಬ್ರಿಟನ್ ಎಕ್ಸಿಟ್ ಅಂತ, ಅದನ್ನು ಶಾರ್ಟ್ ಫಾರ್ಮಲ್ಲಿ ಬ್ರೆಕ್ಸಿಟ್ ಅಂತ ಹೆಸರನ್ನು ಕೊಟ್ಟರು. ಅದರಲ್ಲಿ ಯುರೋಪ್ದಲ್ಲಿ ಉಳಿಯಬೇಕು ಅಂತ ಆಡಳಿತ ಮಾಡುವಂಥವರು ಮತ್ತು ಒಂದು ದೊಡ್ಡ ಗುಂಪು ಹೇಳುವಾಗ, ಇಲ್ಲ ಯುರೋಪ್ನಿಂದ ನಾವು ಹೊರಗಡೆ ಹೋಗಬೇಕು ಅಂತ ಒಂದು ದೊಡ್ಡ ಗುಂಪು ಹೇಳಿದರು. ಕೊನೆಗೆ ಓಟ್ ಹಾಕಿದರು, ಹೊರಗಡೆ ಹೋಗಬೇಕು ಅನ್ನುವಂಥವರ ಓಟ್ ಹೆಚ್ಚಾಗಿ ಅವರೇ ಪಾಸ್ ಆದರು. ಕೊನೆಗೆ ಯುರೋಪಿಯನ್ ಯೂನಿಯನ್ನಿಂದ ಹೊರಗಡೆ ಹೋಗಲಿಕ್ಕೆ ತೀರ್ಮಾನ ತೆಗೆದುಕೊಂಡ್ರು. ಅಲ್ಲಿನ ಮುಖ್ಯವಾದ ಏನು, ನಾವು ಇಂಗ್ಲೀಷ್ ಜನರು, ನಮಗೆ ಒಂದು ಒಳ್ಳೆಯ ಸಂಪ್ರದಾಯವಿದೆ, ನಮಗೊಂದು ಒಳ್ಳೆಯ ಸಂಸ್ಕೃತಿ ಇದೆ, ನಮಗೊಂದು ಒಳ್ಳೆಯ ಕರೆನ್ಸಿ ಇದೆ, ನಾವು ಒಂದು ಒಳ್ಳೆಯ ಇತಿಹಾಸ ನಮಗಿದೆ. ಇದನ್ನೆಲ್ಲ ಬಿಟ್ಕೊಂಡು ನಾವು ಯುರೋಪಿನೊಂದಿಗೆ ಸೇರಿಕೊಂಡ್ರೆ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಒಂದು ಅಸ್ತಿತ್ವದ ಪ್ರಶ್ನೆ, ನಮ್ಮ ಒಂದು ಸಂಸ್ಕೃತಿ ಅದು ಮತ್ತೆ ಇಲ್ಲದಾಗಿ ಆಗ್ತದೆ. ಎರಡನೇದು, ನಮ್ಮ ಒಂದು ಇತಿಹಾಸ ಕೂಡ ಅದು ಮತ್ತೆ ಹೆಚ್ಚು ಗಣನೆಗೆ ಬರುವುದಿಲ್ಲ, ನಮ್ಮ ಕರೆನ್ಸಿಗೆ ಬೆಲೆ ಇಲ್ಲದಂಗಾಗ್ತದೆ, ಮತ್ತು ನಮ್ಮ ಏನು ಸಂಪ್ರದಾಯ ಇದೆಲ್ಲ ಹೋಗ್ತದೆ. ಅದರ ಜೊತೆಗೆ ಈ ಯುರೋಪ್ ಖಂಡಕ್ಕೆ ಎಲ್ಲಿಂದಾದರೂ ನುಸುಳಿಕೊಂಡು ಬರುವಂಥ ಏನು ವಲಸಿಗರಿದ್ದಾರೆ, ಅವರು ನಮ್ಮ ದೇಶಕ್ಕೆ ಸುಲಭವಾಗಿ ಬಂದುಬಿಡ್ತಾರೆ. ಹಾಗೆ ನಮ್ಮ ದೇಶ ಏನಾಗ್ತದೆ, ಪೂರ್ತಿ ನಮ್ಮ ಕೈಯಿಂದ ಹೋಗ್ತದೆ. ಅಲ್ಲಿ ಕೂಡ ಜನಾಂಗವಾದವೇ ಕಾರ್ಯ ಮಾಡಿದ್ದು ಎಂಬುದಾಗಿ ನೋಡ್ತೇವೆ. ಇನ್ನು ಜನಾಂಗವಾದ ಎಲ್ಲ ದೇಶಗಳಲ್ಲಿ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಮತ್ತೆ ಕೂಡ ನಾನು ಕೊಡ್ತೇನೆ. ಈಗ ನೋಡಿ, ಶ್ರೀಲಂಕಾದಲ್ಲಿ ಬಹಳ ವರ್ಷ ಯುದ್ಧ ನಡೀತು. ಅಲ್ಲಿ ನಡೆದಂಥ ಯುದ್ಧ
ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಈ ರೀತಿ ಯಾವ ಜಾತಿಗಳ ವಿರುದ್ಧ ನಡೆದಂಥ ಯುದ್ಧಗಳು ಅಲ್ಲ. ಅಲ್ಲಿ ನಡೆದಂಥ ಯುದ್ಧ ಜನಾಂಗವಾದಕ್ಕೆ ಬಹಳ ಒಂದು ಒಳ್ಳೆಯ ಉದಾಹರಣೆ. 30 ವರ್ಷಗಳಷ್ಟು ಕಾಲ ತಮಿಳು ಉಗ್ರವಾದಿಗಳು ಸಿಂಹಳಿಯರ ವಿರುದ್ಧವಾಗಿ ಹೋರಾಡ್ತಾರೆ. ಯಾಕಂತ ಹೇಳಿದರೆ ನಮ್ಮ ತಮಿಳು ಭಾಷಿಕರಿಗೆ ಸ್ವಂತ ಒಂದು ಪ್ರಾಂತವನ್ನು, ದೇಶವನ್ನು ಅಲ್ಲಿ ಕೊಡಬೇಕು ಅಂತ. ಆದರೆ ಕೊನೆಗೆ 30 ವರ್ಷಗಳ ಕಾಲ ಅಲ್ಲಿ ಯುದ್ಧ ನಡೀತದೆ. ಕೊನೆಗೆ ಸಿಂಹಳಿಯ ಸೈನ್ಯ ಅಥವಾ ಶ್ರೀಲಂಕಾದ ಸೈನ್ಯ ಈ ಉಗ್ರವಾದಿಗಳನ್ನು ಸೋಲಿಸಿ ಅವ್ರನ್ನ ನಿರ್ನಾಮ ಮಾಡ್ತಾರೆ. ಹೇಗಿದ್ದರೂ 33 ದಶಕಗಳ ಕಾಲದಲ್ಲಿ ಭೀಕರವಾದ ಒಂದು ಕದನ ನಡೀತದೆ. ಲಕ್ಷಾಂತರ ಜನ ಜೀವ ಕೊಡ್ತಾರೆ. ಅಲ್ಲಿ ಏನು ಅಂತ ಹೇಳಿದರೆ ಮುಖ್ಯವಾದ ವಿಷಯ ಜನಾಂಗವಾದ. ಒಂದು ಜನಾಂಗ ಇನ್ನೊಂದು ಜನಾಂಗಕ್ಕೆ ವಿರುದ್ಧವಾಗಿ ಹೋರಾಡುವಂಥದ್ದು. ಯಾಕಂದರೆ ನೀವೇನು ಮಾಡ್ತಾಯಿದ್ದೀರಿ, ನಮ್ಮ ಮೇಲೆ ತಾರತಮ್ಯ ಮಾಡ್ತಾಯಿದ್ದೀರಿ. ನಮಗೆ ಒಂದು ಪ್ರಥಮ ದರ್ಜೆಯ ಪೌರರಾಗಿ ನೀವು ಕಾಣ್ತಾ ಇಲ್ಲ, ನಮ್ಮನ್ನು ದ್ವಿತೀಯ ದರ್ಜೆಯ ಪೌರರಾಗಿ ನೀವು ನೋಡ್ತಾ ಇದ್ದೀರಿ. ನಮಗೆ ಈಕ್ವಾಲಿಟಿ ಇಲ್ಲ, ನಮಗೆ ಸಮಾನತೆ ನೀವು ಕೊಡ್ತಾ ಇಲ್ಲ, ನಮಗೆ ಸಮಾನ ಹಕ್ಕುಗಳು ಇಲ್ಲ, ಅದಕ್ಕೆ ನಮಗೆ ದೇಶ ಬೇಕು ಎಂಬಂಥ ಒಂದು ಹೋರಾಟವನ್ನು ಮಾಡ್ತಾರೆ. ಇನ್ನು ಮತ್ತೊಂದು ವಿಷಯಕ್ಕೆ ನಾವು ಬರುವಾಗ ಮಿಡ್ಲ್ ಈಸ್ಟ್ ದೇಶಗಳಿಗೆ ನಾವು ಬರುವುದಾದರೆ ಈಗ ನೋಡಿ, ಅರಬ್ಬಿ ಭಾಷೆಯೇ ಶ್ರೇಷ್ಠ ಎಂಬುದಾಗಿ. ಅಲ್ಲಿ ಇಸ್ಲಾಂ ಧರ್ಮದವರು ಮೆಜಾರಿಟಿ ಇದ್ದಾರೆ. ಇನ್ನು ಕೆಲವು ದೇಶಗಳಲ್ಲಿ ಸ್ವಲ್ಪ ಮೈನಾರಿಟಿಯಾಗಿ ಕ್ರೈಸ್ತರಿದ್ದಾರೆ. ಇನ್ನು ಬೇರೆ ಕಡೆಯಿಂದ ಕೆಲಸಗಳಿಗಾಗಿ, ನೌಕರಿಗಾಗಿ, ಉದ್ಯೋಗಕ್ಕಾಗಿ ಬಂದಂಥ ಜನರು ಕೂಡ ಇದ್ದಾರೆ. ಆದರೆ ಈ ಭಾಷೆಯೇ ದೇವರ ಭಾಷೆ. ಈ ನಮ್ಮ ಜನಾಂಗವೇ ಪ್ರಪಂಚದ ಎಲ್ಲ ಜನಾಂಗಗಳಿಗಿಂತ ಸುಪೀರಿಯರ್. ಇದು ದೇವರ ಭಾಷೆ, ಇದು ದೇವರು ಮಾತನಾಡುವಂಥ ಭಾಷೆ ಮತ್ತು ಈ ಭಾಷೆಯಲ್ಲೇ ನಾವು ದೇವರನ್ನ ಪ್ರಾರ್ಥಿಸಬೇಕು. ಅದಕ್ಕೆ ಈ ಭಾಷೆ ಮಾತನಾಡುವಂಥ ನಾವು ಏನಾಗಿದ್ದೇವೆ, ಇತರ ಎಲ್ಲ ದೇಶಗಳ ಜನರಿಗಿಂತ ನಾವು ಸುಪೀರಿಯರ್ ಎಂಬಂಥ ಭಾವನೆ ಅರಬ್ ದೇಶಗಳಲ್ಲಿ ನೋಡಿ. ಹಾಗಿರುವಾಗ ಇರಾಕ್ ದೇಶದಲ್ಲಿ ಕುರ್ದಿಶ್ ಎಂಬಂಥ ಒಂದು ಜನಾಂಗ ಇದೆ. ಅವರಿಗೆ ಕುರ್ದಿಶ್ ಎಂಬಂಥ ಭಾಷೆ ಇದೆ. ಇರಾಕ್ ದೇಶ ಮತ್ತು ಟರ್ಕಿಯ ದಕ್ಷಿಣ, ಇರಾಕಿನ ಉತ್ತರ ಭಾಗಕ್ಕೆ ಮತ್ತು ಸಿರಿಯಾದ ಏನು ಅಂತ ಹೇಳ್ಬೋದು ಈಶಾನ್ಯ ಭಾಗಕ್ಕೆ, ಅಂದರೆ ಆ ಒಂದು ಮಧ್ಯಭಾಗದಲ್ಲಿ ಕುರ್ದಿಶ್ ಜನಾಂಗ ಎಂಬಂಥ ಭಾಷೆ. ಅವರು ಮುಸ್ಲಿಮರೇ ಆದರೂ ಕೂಡ ಏನಂತ ಹೇಳಿದರೆ ಅವರ ಭಾಷೆ ಬೇರೆ. ಆದ ಕಾರಣ ಅವ್ರನ್ನ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಸೆಕೆಂಡ್ ಅಥವಾ ಎರಡನೆಯ ದರ್ಜೆಯ, ದ್ವಿತೀಯ ದರ್ಜೆಯ ಪೌರರು ಎಂಬ ಲೆಕ್ಕದಲ್ಲಿ ಅವ್ರು ನೋಡಲಾಗ್ತದೆ. ಅದಕ್ಕೆ ಅವರು ಕೂಡ ಬಂಡೆದ್ದು ಅಲ್ಲಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ಕುರ್ದಿಶ್ ಜನಾಂಗಕ್ಕಾಗಿ ಒಂದು ದೇಶ ಸ್ಥಾಪನೆ ಆಗಬೇಕು. ಯಾಕಂತ ಹೇಳಿದರೆ ನಾವು ಬೇರೆ ಬೇರೆ ದೇಶಗಳಲ್ಲಿ ಹಂಚಿ ಹೋಗಿದ್ದೇವೆ, ನಮಗೆ ಯಾವ ಮರ್ಯಾದೆ ಇಲ್ಲ. ಇನ್ನು ಈ ರೀತಿಯಾಗಿ ಪ್ರಪಂಚದಾದ್ಯಂತ ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆಗಳೇ. ಇನ್ನು ನಮ್ಮ ಭಾರತ ದೇಶಕ್ಕೆ ಬರುವಾಗ ಈಗ ನೋಡಿ, ಕಾವೇರಿ ನದಿ ಹುಟ್ಟಿದ್ದು ಕರ್ನಾಟಕದಲ್ಲಿ. ಇಲ್ಲಿಂದ ಇದು ಸ್ವಲ್ಪ ದೂರ ಹರಿದು ಆನಂತರ ಅದು ಹೋಗೋದು ತಮಿಳುನಾಡಿಗೆ. ನಾವು ಕಳೆದ ಕೆಲವು ತಿಂಗಳುಗಳಲ್ಲಿ ಎಷ್ಟೊಂದು ಬಂದು ಹರತಾಳ, ಸ್ಟ್ರೈಕುಗಳನ್ನು, ದೊಂಬಿಗಳನ್ನು ಈ ಕರ್ನಾಟಕದಲ್ಲಿಯೂ ತಮಿಳುನಾಡಲ್ಲಿ ನೋಡಿದ್ದೆವು. ಮೂಲ ಸಮಸ್ಯೆ ನೀರಿನ ಸಮಸ್ಯೆ. ಆ ನೀರಿನ ಸಮಸ್ಯೆ ಎಲ್ಲಿವರೆಗೆ ಹೋಯಿತು ಅಂತೇಳಿದರೆ, ಇಲ್ಲಿನಿಂದ ಈ ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗುವನು ನೋಡಿ, ಕುಂದಾಪುರದಿಂದ ಉತ್ತರ ಕನ್ನಡದಿಂದೆಲ್ಲ ಹೋದವರಿಗೆ ಅವರು ಕಾವೇರಿಯ ಒಂದು ಹನಿ ನೀರು ಕೂಡ ಕೊಡೋದಿಲ್ಲ. ಆದರೆ ಎಲ್ಲಿನವನು ಕರ್ನಾಟಕದವನು, ಕರ್ನಾಟಕದವನು ಹೊಡೀರಿ ಅವನಿಗೆ ಅಂತ ಅಲ್ಲಿ ಹೊಡಿತಾರೆ. ಓಕೆ, ಇನ್ನು ಅಲ್ಲಿನಿಂದ ಯಾರಾದರೂ ಟ್ರಕ್ ಚಲಾಯಿಸ್ತಾ ಅವರು ಕಾವೇರಿ ಕೊಳ್ಳದಲ್ಲೂ ಇಲ್ಲ, ಕಾವೇರಿ ಒಂದು ಹನಿ ನೀರು ಕೊಡೋದಿಲ್ಲ, ಯಾವುದೂ ಇಲ್ಲದಿದ್ದರೂ ಕೂಡ ತಮಿಳುನಾಡಿನ ಯಾವುದೋ ಭಾಗದಿಂದ ನಮ್ಮ ಕರ್ನಾಟಕಕ್ಕೆ ಬಂದರೆ ಆಯಿತು ಇವನು ತಮಿಳು, ಇವನಿಗೆ ಹೊಡೀರಿ ಅಂತ ಇಲ್ಲಿ ಹೊಡೆಯೋದು ನೋಡಿ. ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗ ಭಾಷೆ ಮೇಲೆ ಗುರುತಿಸಿಕೊಂಡು ಹೊಡೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಎಷ್ಟು ದಿನ ಬಂದಾಯಿತು, ಎಷ್ಟೆಲ್ಲ ಸರ್ಕಾರಿ ಕಚೇರಿಗಳು, ಖಾಸಗಿ ಏನು ಉದ್ಯೋಗ ಅಥವಾ ಖಾಸಗಿ ಏನು ಕಚೇರಿಗಳು, ಫ್ಯಾಕ್ಟ್ರಿಗಳು, ಇನ್ನು ಏನಂತ ಹೇಳ್ಬೋದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಬಂದಾಯಿತು. ಎಷ್ಟು ದಿನ ಹೊಡೆದಾಡಿದರು. ಇನ್ನು ಮತ್ತೊಂದು ವಿಷಯ, ನಮ್ಮ ಕರ್ನಾಟಕಕ್ಕೂ ಮಹಾರಾಷ್ಟ್ರಕ್ಕೂ ಮಧ್ಯದಲ್ಲಿ ಬೆಳಗಾಂ ವಿಷಯಕ್ಕಾಗಿ ಇರುವಂಥ ಗಲಾಟೆ. ಅಲ್ಲಿ ಕೂಡ ಏನು ಭಾಷೆಯ ವಿಷಯ, ಜಾತಿ ವಿಷಯ ಅಲ್ಲ, ಜಾತಿ ವಿಷಯ ಬೇರೆ, ಭಾಷೆಯ ವಿಷಯಕ್ಕಾಗಿ ಬೆಳಗಾಮಲ್ಲಿ ಮೆಜಾರಿಟಿ ಭಾಷೆ ಮಾತನಾಡುವಂಥವ್ರು ಮರಾಠಿಗರಿದ್ದಾರೆ, ಅದಕ್ಕೆ ಮರಾಠಿ ಭಾಷೆಯವರು ಇದ್ದಾರೆ, ಅದಕ್ಕೆ ಅಲ್ಲಿಗೆ ಕೊಡಬೇಕು ಅಂತ ಅಲ್ಲಿ ಇಲ್ಲಿರುವಂಥ ಮರಾಠಿ ಭಾಷೆಯವರು ಅಲ್ಲಿರುವಂಥವ್ರು ಹೇಳ್ತಾರೆ. ಆವಾಗ ಕನ್ನಡ ಭಾಷಿಕರು ಹೇಳ್ತಾರೆ, ಇಲ್ಲ ಇದು ಅನಾದಿ ಕಾಲದಿಂದ, ಪುರಾತನ ಕಾಲದಿಂದ ಕರ್ನಾಟಕಕ್ಕೆ, ಕನ್ನಡ ನಾಡಿಗೆ ಸಂಬಂಧಪಟ್ಟದ್ದು, ನಾವೇ ಮೆಜಾರಿಟಿ ಇದ್ದೇವೆ, ನಾವು ಕೊಡೋದಿಲ್ಲ. ಅಲ್ಲಿ
ಕನ್ನಡ ಮತ್ತು ಮರಾಠಿ ಭಾಷಿಗರ ಮಧ್ಯದಲ್ಲಿ ಹೊಡೆದಾಟವನ್ನು ನೋಡ್ತೇವೆ. ಇನ್ನು ಬಾಂಬೆಗೆ ಹೋಗಿ, ಬಾಂಬೆಗೆ ಹೋದರೆ ಅವರು ಹೇಳ್ತಾರೆ ಮರಾಠಿ ಭಾಷಿಕರು ಬಿಟ್ಟರೆ ಉಳಿದಂಥವರೆಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಹಳೆ ಕಾಲದಲ್ಲಿ ಮಡ್ರಾಸಿ ಅಂತ ಹುಡುಕಿ ಹೊಡಿತಾ ಇದ್ರು. ಅದು ಕರ್ನಾಟಕದಿಂದ ಹೋದರೂ ಕೂಡ ಅವರಿಗೆ ಮಡ್ರಾಸಿ ಅಂತ ಹೇಳ್ತಾಯಿದ್ರು. ಇನ್ನು ಕೇರಳದಿಂದ ಹೋದರು, ತಮಿಳುನಾಡಿಂದ ಹೋದರು, ಮಡ್ರಾಸಿ ಅಂತ ಹೇಳ್ಕೊಂಡು ಅಲ್ಲಿಂದ ಹೊಡೆದು ಹೊರಗಡೆ ಆಗ್ತಾಯಿದ್ರು. ಈಗ ಅವರು ಇಲ್ಲಿರುವಂಥ ಹಿಂದಿ ಭಾಷಿಕರನ್ನೆಲ್ಲ ಹೊಡೆದು ಹೊರಗಡೆ ಆಗಬೇಕು ಅಂತ ವಿಚಾರವನ್ನು ಮಾಡ್ತಾಯಿದ್ದಾರೆ. ಅಂದರೆ ನೋಡಿ, ಈ ಭಾಷಾವಾದ, ಜನಾಂಗವಾದ ಹೇಗೆ ಕೊನೆ ಕಾಲದಲ್ಲಿ ಹೆಚ್ಚಾಗ್ತದೆ ಎಂಬುದಾಗಿ ಇದು ಯೇಸು ಸ್ವಾಮಿ ಹೇಳಿದಂಥ ಪ್ರವಾದನೆ. ಪ್ರತಿಯೊಂದು ಜನಾಂಗದವರು ಹೇಳ್ತಾರೆ. ಈಗ ನೋಡಿ, ಎಲ್ಲ ಕಡೆ ಇದೆ. ಪ್ರತಿಯೊಂದು ದೇಶಗಳಲ್ಲಿ ನಡೆಯುವಂಥ ಎಲೆಕ್ಷನ್ಗಳಲ್ಲಿ ಅಲ್ಲಿ ಪ್ರಧಾನ ಅಸ್ತ್ರವಾಗಿ ಅವರು ಬಳಸುವಂಥದ್ದು ಏನಂತ ಹೇಳಿದರೆ ನಮ್ಮ ದೇಶ ಗ್ರೇಟ್. ಈಗ ನೋಡಿ, ಈ ಸದ್ಯದಲ್ಲಿ ಅಮೇರಿಕಾದಲ್ಲಿ ನಡೆದಂಥ ಎಲೆಕ್ಷನಲ್ಲಿ ಅಮೇರಿಕಾವನ್ನು ವಿ ವಿಲ್ ಮೇಕ್ ಅಮೇರಿಕಾ ಗ್ರೇಟ್ ಅಂತ, ಅಥವಾ ಅಗೇನ್ ವಿ ವಿಲ್ ಮೇಕ್ ಗ್ರೇಟ್ ಅಮೇರಿಕಾ ಅಂತ, ನಾವು ಅಮೇರಿಕಾವನ್ನು ಗ್ರೇಟ್ ಮಾಡೋಣ ಅಂತ. ನಾವು ಹಿಂದೊಮ್ಮೆ ಗ್ರೇಟ್ ಆಗಿತ್ತು, ಈಗ ನಾವು ಸ್ವಲ್ಪ ಡೌನ್ ಆಗಿದ್ದೇವೆ, ಅಮೇರಿಕಾವನ್ನು ಗ್ರೇಟ್ ಮಾಡೋಣ. ನಮ್ಮ ದೇಶದಲ್ಲಿ ಕೂಡ ಭಾರತ ಪ್ರಕಾಶಿಸ್ತಿದೆ. ಇನ್ನು ಮತ್ತೊಂದು ದೇಶಕ್ಕೆ ಹೋದರೆ ಆ ದೇಶ ಪ್ರಕಾಶಿಸ್ತಿದೆ. ನಮ್ಮ ದೇಶ ಎಲ್ಲಕ್ಕಿಂತಲೂ ಮೇಲೆ, ನಮ್ಮ ಜನಾಂಗ ಎಲ್ಲಕ್ಕಿಂತ ಮೇಲೆ, ನಮ್ಮ ಭಾಷೆ ಎಲ್ಲಕ್ಕಿಂತಲೂ ಮೇಲೆ. ಪ್ರತಿ ದೇಶಗಳ ಶಾಲೆಯ ಪಠ್ಯಪುಸ್ತಕ ಹಿಡ್ಕೊಂಡು ಎಲ್ಲ ಕಡೆ ಅದನ್ನೇ ಕಲಿಸಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನೋಡಿ, ಯೇಸು ಸ್ವಾಮಿ ಅದರ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ನಾನೇ ಎಲ್ಲರಿಗಿಂತ ದೊಡ್ಡವನು, ನನ್ನದೇ ಎಲ್ಲರಿಗಿಂತ ದೊಡ್ಡದು ಅಂತ ಹೇಳುವಂಥ ವಿಚಾರ ಬರುವಾಗ ಏನಾಗ್ತದೆ ಅಂತ ಹೇಳಿದರೆ ಕ್ಲಾಶಸ್ ಆಗ್ತದೆ, ಸಂಘರ್ಷಗಳಾಗ್ತವೆ. ಯಾರೂ ಸೋಲಲ್ಲ. ಇಲ್ಲ ನನ್ನದು, ನಿನ್ನ 1000 ವರ್ಷ ಇತಿಹಾಸ ಇದ್ದರೆ ನನಗೆ 2000 ಇತಿಹಾಸ ಉಂಟು. ಆವಾಗ ಒಬ್ಬನು ಹೇಳ್ತಾನೆ, ಇಲ್ಲ ನಿಮಗೆ 2000 ವರ್ಷಗಳ ಇತಿಹಾಸ ಇರುವುದಾದರೆ ನನ್ನ ಭಾಷೆಗೆ, ನನ್ನ ಸಂಸ್ಕೃತಿಗೆ 3000 ವರ್ಷಗಳ ಇತಿಹಾಸ ಉಂಟು. ಇನ್ನೊಬ್ಬರು ಹೇಳ್ತಾನೆ, ಇಲ್ಲ ನನ್ನ ಭಾಷೆ ಸಂಸ್ಕೃತಿಗೆ 4000 ವರ್ಷಗಳ ಇತಿಹಾಸ ಉಂಟು. ಹೀಗೆ ಪ್ರತಿಯೊಂದು ದೇಶದಲ್ಲಿ ಜನಾಂಗವಾದವನ್ನು ಹಬ್ಬಿಸಲಾಗ್ತಾ ಇದೆ ಎಂಬುದಾಗಿ. ಇನ್ನೊಂದು ವಿಷಯಕ್ಕೆ ಕೂಡ ನಾವು ಬರುವಾಗ, ಯುರೋಪ್ ಖಂಡದಲ್ಲಿ, ಅಮೇರಿಕಾದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಈಗ ಮೂಲತಃ ಯುರೋಪ್ ಬಿಳಿಯರ ದೇಶ. ಈಗ ಆಫ್ರಿಕಾದಿಂದ, ಏಷ್ಯಾದಿಂದ ಬಹಳಷ್ಟು ಜನ ಅಲ್ಲಿಗೆ ವಲಸೆ ಹೋಗ್ತಾ ಇದ್ದಾರೆ. ಅಂದರೆ ಈಗ ನೋಡಿ, ನೀವು ನೋಡ್ತಾ ಇದ್ದಿರ್ಬೋದು, ಸಿರಿಯಾ ಬಿಕ್ಕಟ್ಟು, ಸಿರಿಯಾದಲ್ಲಿ ನಡೆದಂಥ ಒಂದು ಈ ಐಸಿಸ್ ಉಗ್ರವಾದಿಗಳ ಒಂದು ಉಪಟಳದಿಂದ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಬಹಳ ಜನ ಸಿರಿಯನ್ನರು ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಯುರೋಪ್ ಖಂಡಗಳಿಗೆ ವಲಸೆ. ಹೇಗೆ ವಲಸೆ? ಹಾಗೆ ನೆಟ್ಟಗೆ ಹೋದರೆ ಅವರು ತಗೊಳ್ಳಲ್ಲ. ಯಾಕಂತೇಳಿದರೆ ಎಲ್ಲ ದೇಶಗಳಿಗೆ ಅವರದೇ ಆದಂಥ ಕಾಯ್ದೆಗಳು, ಗಡಿಗಳು, ಪಾಸ್ಪೋರ್ಟು ಮತ್ತು ವೀಸಾ, ಈ ರೀತಿ ಬಹಳಷ್ಟು ಅವಶ್ಯಕತೆಗಳಿರ್ತವೆ, ಬಹಳಷ್ಟು ನಿಬಂಧನೆಗಳು ಇರ್ತವೆ. ಇವರೇನು ಮಾಡ್ತಾರೆ, ರಬ್ಬರ್ ಬೋಟು ಇಂಥವುಗಳನ್ನು ತಗೊಂಡು ಅದರ ಮೇಲೆ ಕೂತ್ಕೊಂಡು ಮೆಡಿಟ್ರೇನಿಯನ್ ಸಮುದ್ರದ ಮೂಲಕ ಪ್ರಯಾಣ ಮಾಡಿ ಕಷ್ಟಪಟ್ಟು ಭಾಳಷ್ಟು ಜನ ಮುಳುಗಿ ಕೂಡ ಹೋಗ್ತಾ ಇದ್ದಾರೆ. ಅಲ್ಲಿಂದ ಹೇಗೋ ಪ್ರಯಾಣ ಮಾಡಿ ಗ್ರೀಸ್ ದೇಶಕ್ಕಾಗಲಿ ಯಾವುದೋ ದೇಶಕ್ಕೆ ಬಂದು ಅಲ್ಲಿ ಹೇಗೋ ಅಲ್ಲಿ ಮತ್ತು ಕೊನೆಗೆ ಮಾನವ ಹಕ್ಕುಗಳು, ಮಾನವತಾವಾದಿಗಳು ಇಂಥವರೆಲ್ಲ ವಿಚಾರ ಮಾಡಿ ಕೊನೆಗೆ ಇರಲಿ ಪರವಾಗಿಲ್ಲ, ಏನೋ ಮಾಡೋಣ ಪಾಪ, ನಿರಾಶ್ರಿತರು ಅಂತ ಹೇಳ್ಕೊಂಡು ತಗೊಳ್ತಾರೆ. ಹೀಗೆ ಇವರು ಬೇರೆ 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 ದೇಶಗಳಿಗೆ ಹೋಗ್ತಾ ಇದ್ದಾರೆ. ಇನ್ನು ನೌಕರಿಗಾಗಿ ಆಫಿಷಿಯಲಿ ವೀಸಾ ಸಿಕ್ ಬರುವಂಥವರು ಭಾಳ ಜನ ಇದ್ದಾರೆ ಆ ದೇಶಗಳು. ಈಗೇನಾಗಿದೆ, ಈ ಫಿನ್ಲ್ಯಾಂಡು, ಸ್ವೀಡನ್, ನಾರ್ವೆ, ಇನ್ನು ಜರ್ಮನಿಯಲ್ಲಿ ಕೂಡ ಈಗ ಮತ್ತೆ ಹೊಸದಾಗಿ, ಮತ್ತು ಇಂಗ್ಲೆಂಡಲ್ಲಿ, ಇನ್ನು ಬೇರೆ ಬೇರೆ ಫ್ರಾನ್ಸ್ದಲ್ಲಿ, ಬಹಳಷ್ಟು ದೇಶಗಳಲ್ಲಿ ಹೊರಗಿನ ಜನರೇ ಈಗ ಹೆಚ್ಚಾಗ್ತಾ ಇದ್ದಾರೆ. ಯಾರೋ ಒಬ್ಬರು ಈ ರೀತಿ ಹೇಳಿದರು, ಲಂಡನ್ನಲ್ಲಿ, ಈಗ ಲಂಡನ್ ಮೇಯರ್ ಕೂಡ ಏಷ್ಯನ್. ಈಗ ಲಂಡನ್ನಲ್ಲಿ 30% ಜನರು ಈಗ ಹೊರಗಿನಿಂದ ಬಂದಂಥ ಜನರೇ, ಅದರಲ್ಲಿ ಒಂದು 30ರಷ್ಟು ಜನ ಮುಸ್ಲಿಮರು ಎಂಬುದಾಗಿ. ಅಂದರೆ ಫ್ರಾನ್ಸ್ ದೇಶದಲ್ಲಿ ಕೂಡ ಒಂದು 10-15% ಜನಕ್ಕಿಂತ ಹೆಚ್ಚು ಈಗ ಹೊರಗಿನವರೇ. ಈಗ ಏನಾಗಿದೆ, ಆ ದೇಶಗಳಲ್ಲಿ ಆ ಮೂಲ ನಿವಾಸಿಗಳಾಗಿರುವಂಥ ಆ ದೇಶದವರಿಗೆ ತಮ್ಮ ದೇಶದ ಬಗ್ಗೆ ಒಂದು ಅಭಿಮಾನ, ರಾಷ್ಟ್ರೀಯತೆ ಹೆಚ್ಚಾಗ್ತದೆ. ಯಾಕಂತ ಹೇಳಿದರೆ ಎಲ್ಲ ಹೊರಗಿಂದ ಬಂದಿದ್ದಾರೆ. ಅವರು ಬಂದಿದ್ದರಿಂದ ಏನಾಗಿದೆ, ನಮ್ಮ ದೇಶದಲ್ಲಿ ನೌಕರಿ ನಷ್ಟ ಆಗ್ತಾ ಇದೆ. ನಮಗೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಸಮಾಜದವರು, ಕಲ್ಚರ್ನವರು ಬಂದಿರೋದ್ರಿಂದ ಏನಾಗ್ತಾ ಇದೆ, ಈಗ ಬಾಂಬ್ ದಾಳಿ ಆಗ್ತಾ ಇದೆ, ಉಗ್ರವಾದಿಗಳ ದಾಳಿ ಹೆಚ್ಚಾಗ್ತಾ ಇದೆ. ಇವ್ರನ್ನ ಹೊರಗಡೆ ಹಾಕಬೇಕು ಅಂತ ನಿಧಾನವಾಗಿ ಎಲ್ಲ ಕಡೆ ಈ ಭಾವನೆಗಳು ನಮಗೆ ಕಾಣಿಸ್ಲಿಕ್ಕೆ ಪ್ರಾರಂಭವಾಗಿದ್ದಾವೆ. ಇನ್ನು ಕೆನಡಾ ದೇಶದಲ್ಲಿ, ಇನ್ನು ಬೇರೆ ಬೇರೆ ದೇಶಗಳಲ್ಲೆಲ್ಲ ಇದನ್ನು ನಾವು ನೋಡ್ತಾ ಇದ್ದೇವೆ. ಕೊನೆಗೆ ಏನಾಗ್ತದೆ, ಎಲ್ಲರೂ ಪರಸ್ಪರ ಹೊಡೆದಾಡುವಂಥ ಒಂದು ಪರಿಸ್ಥಿತಿಗೆ ಈ ಪ್ರಪಂಚ ಈಗ ನಿಧಾನವಾಗಿ ದಾಟ್ತಾ ಇದೆ. ಈಗ ಮತ್ತೊಂದು ವಿಷಯಕ್ಕೆ ನಾವು ಬರೋಣ. ಈಗೇನಾಗಿದೆ, ಜಾತಿಯ ಹೆಸರಲ್ಲಿ ಕೂಡ ಏನಾಗಿದೆ, ಧ್ರುವೀಕರಣ ನಡೀತಾ ಇದೆ.
ಅಂದರೆ ಮುಸ್ಲಿಂ ಜಾತಿ, ಹಿಂದೂ, ಬೌದ್ಧ ಧರ್ಮೀಯರ ಜಾತಿ, ಕ್ರೈಸ್ತರಲ್ಲಿ ಇಂಥ ವಿಷಯಗಳಲ್ಲಿ ಕಡಿಮೆ ಒಗ್ಗಟ್ಟು, ಎಲ್ಲರೂ ಧ್ರುವೀಕರಣ ನಡೆಯುವಂಥದ್ದು ಕಡಿಮೆ. ಆದರೆ ಬೇರೆ ಬೇರೆ ಅನೇಕ ಜಾತಿ ಧರ್ಮಗಳ ಹೆಸರಲ್ಲಿ ಧ್ರುವೀಕರಣ ನಡೀತಾ ಇದೆ. ಜನ ಒಟ್ಟಿಗೆ ಕೊಡ್ತಾ ಇದ್ದಾರೆ. ಕೆಲವೊಮ್ಮೆ ಬೇರೆ ಬೇರೆ ಭಾಷೆಗಳವರಾಗಿದ್ದಿರ್ಬೋದು. ಈಗ ನೋಡಿ, ಅರಬ್ ಭಾಷೆಗಳಲ್ಲಿ ಮೆಜಾರಿಟಿ ಜನ ಮುಸ್ಲಿಮರೇ. ಇನ್ನು ಪೋರ್ಚುಗೀಸ್, ಸ್ಪ್ಯಾನಿಷ್ ಮುಂತ ಇಂಗ್ಲೀಷ್ ಭಾಷೆಗಳಲ್ಲಿ ಹೋಗುವಾಗ ಮೆಜಾರಿಟಿ ಜನರು ಕ್ರೈಸ್ತರೇ. ಈಗ ಏನಾಗಿದೆ, ಈ ಭಾಷೆಗಳ ಜನರು ಅದರ ಜೊತೆಗೆ ಈ ಜನಾಂಗಕ್ಕೆ ಜಾತಿಯ ಕೂಡ ಒಂದು ಸಪೋರ್ಟ್ ಸಿಕ್ಕ ಕೂಡಲೇ ಬಲ ಹೆಚ್ಚಾಗ್ತಾ ಇದೆ. ಹಿಂದೆ ಬರೀ ಭಾಷೆ ಒಂದೇ ಇತ್ತು. ಈಗ ಏನಾಗಿದೆ, ಕೆಲವೊಂದು ಜನಾಂಗಗಳು ಪೂರ್ತಿ ಯಾವುದೋ ಒಂದು ಧರ್ಮವನ್ನು ಸ್ವೀಕಾರ ಮಾಡ್ಕೊಂಡು ಬಿಟ್ಟಿದ್ದಾವೆ. ಈಗೇನಾಗ್ತದೆ, ಈ ಭಾಷೆಗಳಿಗೆ ಜಾತಿಯ ಒಂದು ಸಪೋರ್ಟ್ ಕೂಡ ಸಿಕ್ಕ ಕೂಡಲೇ ಎಷ್ಟೋ ಪಟ್ಟು ಹೆಚ್ಚು ಶಕ್ತಿ ಬಂದುಬಿಟ್ಟಿದೆ. ಈಗ ಜನಾಂಗ ಮೂಲತಃ ಭಾಷೆ, ಈಗ ನೆಕ್ಸ್ಟು ಏನಾಗಿದೆ, ಜಾತಿ ಕೂಡ ಸೇರಿಕೊಂಡು ಬಹಳ ಬಲವಾಗಿ ಹೋರಾಡುವ ಒಂದು ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಇನ್ನು ಮುಂದೆ ಈ ಜನಾಂಗಕ್ಕೆ ವಿರುದ್ಧವಾಗಿ ಎದ್ದು ಹೊಡೆದಾಟಗಳು ಹೆಚ್ಚಾಗುವಾಗ, ಈಗ ಲಕ್ಷಾಂತರ ಜನ ಅಲ್ಲಲ್ಲಿ ಸತ್ತಿದ್ದನ್ನು ನೋಡ್ತೇವೆ, ಇದಕ್ಕಿಂತ ಹೆಚ್ಚು ಜನ ಸಾಯ್ತಾರೆ. ಇನ್ನು ನೋಡಿ, ನಾವು ಆಫ್ರಿಕಾ ಖಂಡಕ್ಕೆ ಹೋಗುವಾಗ ರುವಾಂಡ, ನೈಜೀರಿಯಾ, ಇನ್ನು ಇದು ಸುಡಾನ್ ದೇಶ. ಈಗ ಸುಡಾನ್ ಎರಡಾಗಿದೆ, ಉತ್ತರ ಸುಡಾನ್, ದಕ್ಷಿಣ ಸುಡಾನ್. ಜನಾಂಗವಾದದಿಂದನೇ ಹೊಡೆದಾಡಿ ಲಕ್ಷಾಂತರ ಜನ ಈ ಕಾಲದಲ್ಲಿ ಸಾಯ್ತಾ ಇದ್ದಾರೆ. ಅಲ್ಲಿ ಬುಡಕಟ್ಟುಗಳು ಮೇಯ್ನ್, ಅಂದರೆ ಟ್ರೈಬಲ್ಸ್ ಅಂತ ಹೇಳ್ತಾರೆ. ಈಗೇನಾಗಿದೆ, ಈ ಟ್ರೈಬಿಗೆ ಸಂಬಂಧಪಟ್ಟಂಥವ್ರು ಯಾವುದೋ ಒಂದು ಧರ್ಮಕ್ಕೆ ಸೇರಿದ್ದಾರೆ. ಆ ಟ್ರೈಬಿಗೆ ಸೇರಿದಂಥವ್ರು ಏನು ಮಾಡಿದ್ದಾರೆ, ಮತ್ತೊಂದು ಧರ್ಮಕ್ಕೆ ಸೇರಿದ್ದಾರೆ. ಮೊದಲೇ ಅವರು ವೈರಿಗಳು, ಮೊದಲೇ ಭಾಷೆ ವಿರುದ್ಧವಾಗಿ ಹೋರಾಡ್ತಾ ಇದ್ರು. ಈಗ ಧರ್ಮ ಕೂಡ ಬಂದಾಗ ಏನಾಯಿತು ಅಂತ ಹೇಳಿದರೆ ಶಕ್ತಿ ಎಷ್ಟೋ ಪಟ್ಟು ಹೆಚ್ಚಾಯಿತು. ನೈಜೀರಿಯಾದಲ್ಲಿ ಅದೇ ನಡೀತಾ ಇದೆ, ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ. ಮತ್ತು ಸುಡಾನ್ದಲ್ಲಿ ಅದೇ ನಡೀತಾ ಇದೆ. ರುವಾಂಡ, ಬುರುಂಡಿ ಮುಂತಾದ ದೇಶಗಳಲ್ಲಿ ಅದೇ ನಡೀತಾ ಇದೆ. ನೈಗರ್ ದೇಶದಲ್ಲಿ ಹಾಗೆ ನಡೀತಾ ಇದೆ. ಇಥಿಯೋಪಿಯಾದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಡೀತಾ ಇದೆ. ಇನ್ನು ಸೊಮಾಲಿಯಾದಲ್ಲಿ ನಡೀತಾ ಇದೆ. ನೋಡಿ, ಅಲ್ಲೆಲ್ಲ ಜನಾಂಗಕ್ಕೆ ಒಂದೊಂದು ಜನಾಂಗ ಮತ್ತೊಂದು ಜನಾಂಗಕ್ಕೆ. ಸೊಮಾಲಿಯಾದಲ್ಲಿ ಪೂರ್ತಿ ಮುಸ್ಲಿಮರೇ, ಆದರೆ ಅಲ್ಲಿ ಕೆಲವು ಬುಡಕಟ್ಟುಗಳಿದ್ದಾವೆ. ಆ ಬುಡಕಟ್ಟುಗಳ ನಾಯಕರುಗಳು ಅಧಿಕಾರಕ್ಕಾಗಿ ಹೊಡೆದಾಡ್ತಾ ಇದ್ದಾರೆ. ಪೂರ್ತಿ ಒಂದೇ ಧರ್ಮಕ್ಕೆ ಸಂಬಂಧಪಟ್ಟವರಾದರೂ ಬುಡಕಟ್ಟು ಮತ್ತೊಂದು ಬುಡಕಟ್ಟಿಗೆ ವಿರುದ್ಧವಾಗಿ ಹೋರಾಡಿ ಅಧಿಕಾರಕ್ಕಾಗಿ. ಇನ್ನು ಅಫ್ಘಾನಿಸ್ತಾನಕ್ಕೆ ನಾವು ಬರುವಾಗ, ಅಲ್ಲಿ ಕೆಲವು ಬುಡಕಟ್ಟುಗಳು ಒಂದು ಉಗ್ರವಾದಿ ಸಂಘಟನೆಗೆ ಸಪೋರ್ಟ್ ಮಾಡಿದರೆ, ಇನ್ನೂ ಕೆಲವೊಂದು ಬುಡಕಟ್ಟುಗಳು ಅವ್ರಿಗೆ ಭಾಷೆನೇ ಬೇರೆ, ಅವರು ಮತ್ತೊಂದು ಉಗ್ರವಾದಿ ಸಂಘಟನೆಗೆ, ಮತ್ತು ಅವರ ಮಧ್ಯದಲ್ಲಿ ಹೊಡೆದಾಟ. ಇನ್ನು ಪಾಕಿಸ್ತಾನಕ್ಕೆ ನಾವು ಬರುವಾಗ, ಒಂದೇ ಧರ್ಮದವರಾಗಿದ್ದರು, ಹೆಚ್ಚು ಕಡಿಮೆ ಒಂದೇ ಧರ್ಮದವರಾಗಿದ್ದರು. ಅವರಲ್ಲಿಯ ಬುಡಕಟ್ಟುಗಳು ಸಣ್ಣ ಪುಟ್ಟ ಭಾಷೆಗಳ ವ್ಯತ್ಯಾಸ ಇದೆ. ಈಗ ನೋಡಿ, ಈ ಸದ್ಯದ ದಿನಗಳಲ್ಲಿ ಬಹಳ ಪ್ರಸಿದ್ಧವಾದಂಥ ವಿಷಯ, ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ ಅಂತ ಒಂದು ಸ್ಟೇಟ್ ಇದೆ. ಆ ಸ್ಟೇಟ್ನ ಜನರು ಸ್ವಾತಂತ್ರ್ಯಕ್ಕಾಗಿ ನಮಗೆ ಸಪ್ರೇಟ್ ಸ್ಟೇಟ್ ಬೇಕು ಅಂತ ಹೇಳ್ಕೊಂಡು ಅವರು ಸ್ವಾತಂತ್ರ್ಯ ಪೂರ್ವದಿಂದ ಹೋರಾಡ್ತಾನೆ ಇದ್ದಾರೆ. ಅಂದರೆ ಬಲೂಚಿಸ್ತಾನದಲ್ಲಿ ಅದು ಚಿಕ್ಕ ಸ್ಟೇಟು, ಅವರ ಭಾಷೆ ಕೂಡ ಬೇರೆ, ಬಲೂಚ್ ಭಾಷೆ ಅಂತ ಹೇಳ್ತಾರೆ. ಬಲೂಚ್ ಭಾಷೆ, ಬಲೂಚ್ ಜನಾಂಗ, ಬಲೂಚ್ ಬುಡಕಟ್ಟು ಅಂತ ಹೇಳ್ತಾರೆ. ಈಗ ಅವರ ಮೇಲೆ ಉಳಿದಂಥ ಮೆಜಾರಿಟಿ ಜನರ ಒಂದು ದಬ್ಬಾಳಿಕೆ, ಅಂದರೆ ಎಲ್ಲ ಕಡೆ ಇದು ಕೊನೆ ಕಾಲದಲ್ಲಿ ಹೆಚ್ಚಾಗ್ತದೆ. ದೇವರ ಪ್ರಾರಂಭದಲ್ಲಿ ಒಂದೇ ಭಾಷೆ, ಒಂದೇ ಜನಾಂಗ, ಏನು ಬೇಕಾದರೆ ಮಾಡ್ತಾರೆ. ಹಾಗಾದರೆ ಇವರಲ್ಲಿ ಐಕ್ಯತೆ ಇಲ್ಲದೇ ಇದ್ದರೆ ಏನಾಗ್ತದೆ, ಹೆಚ್ಚು ಪಾಪ ಮಾಡಲ್ಲ ಅಂತ ಅವರ ಭಾಷೆಯನ್ನು ಬೇರೆ ಬೇರೆ ಮಾಡ್ತಾರೆ. ಕೊನೆಗೆ ಏನಾಗ್ತದೆ, ಈ ಭಾಷೆಗಳವರೆಲ್ಲ ಸೇರಿಕೊಂಡು ಪರಸ್ಪರ ಭಾಷೆ, ಅದರ ಜೊತೆಗೆ ಈಗ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಅಥವಾ ಬೆಂಕಿಗೆ ಎಣ್ಣೆ ಹಾಕಿದ ಹಾಗೆ ಅಂತ ಹೇಳೋ ಥರ, ಈಗ ಈ ಒಂದು ಜನಾಂಗವಾದಕ್ಕೆ ಜಾತಿವಾದ ಕೂಡ ಸೇರಿಕೊಂಡಾಗ ಹೊಡೆದಾಡಿ ಸಾಯಲಿಕ್ಕೆ ಬಹಳಷ್ಟು ಅವಕಾಶಗಳು ಬಂದುಬಿಟ್ಟಿದ್ದಾವೆ. ಎಲ್ಲ ಕಡೆ ಇದು ಬೆಂಕಿ ಒಳಗೆ ಇದೆ. ಯಾವಾಗ ಸ್ಫೋಟವಾಗ್ತದೆ ಹೇಳಲಿಕ್ಕೆ ಬರಲ್ಲ. ಈಗಾಗಲೇ ಎಲ್ಲ ರೆಡಿಯಾಗಿದೆ. ಸರ್ಕಾರಗಳು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾವೆ, ದೇಶಗಳು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ಚಿಕ್ಕ ಮಕ್ಕಳ ಹೃದಯದಿಂದನೇ ನಿನ್ನ ಭಾಷೆ, ನಿನ್ನ ಸಂಸ್ಕೃತಿ, ನಿನ್ನ ಜನಾಂಗ, ನಿನ್ನ ದೇಶ, ನಿನ್ನ ಊರು, ನಿನ್ನ ಬಣ್ಣ ಇದು ಶ್ರೇಷ್ಠ ಅಂತ ಬೋಧನೆ ಮಾಡಲಾಗ್ತಾ ಇದೆ. ಇದು ಯೇಸುಸ್ವಾಮಿ ಹೇಳಿದ ಪ್ರವಾದನೆಯ ಸ್ಪಷ್ಟವಾದ ನೆರವೇರುವಿಕೆ ಎಂಬುದಾಗಿ ನಮಗೆ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಓಕೆ ಫಾಸ್ಟ್ ಅದರ ಮಧ್ಯೆ ನಮ್ಮ ಯೇಸುಸ್ವಾಮಿ ಒಂದು ಮಾತು ಹೇಳಿದ್ದಾರೆ, ಅಂದರೆ ಇತರರನ್ನು ನೀವು ತನಗಿಂತ ಶ್ರೇಷ್ಠವನ್ನು ಎಣಿಸಿದ, ಹಾಗಾದರೆ ಮಾತ್ರ ಈ ಒಂದು ಜಾತಿವಾದ ಅಥವಾ ಯುದ್ಧಗಳಾಗುವುದನ್ನು ಹಾನಿಯಾಗುವುದನ್ನು ತಪ್ಪಿಸಲಿಕ್ಕೆ. ದೇವರ ವಾಕ್ಯದ ಪ್ರಕಾರ ನಾವು ನೋಡುವಾಗ ಯೇಸು ಕ್ರಿಸ್ತನ ಶಿಷ್ಯರಿಗೆ ಯಾವ ವರ್ಣ, ಯಾವ ಭಾಷೆಯ ವ್ಯತ್ಯಾಸ ಇರಬಾರದು. ಯಾಕಂತೇಳಿದರೆ
ಪೌಲನು ಹೇಳ್ತಾ ಇದ್ದಾನೆ, ಪ್ರಪಂಚದಲ್ಲಿ ಭಾಷೆಗಳು ಅನೇಕವಿದ್ದರೂ ಅರ್ಥವಿಲ್ಲದ ಯಾವ ಭಾಷೆಯೂ ಇಲ್ಲ. ಕೊರಿಂಥ ಪತ್ರಿಕೆಯಲ್ಲಿ ಅವನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಎಲ್ಲ ಭಾಷೆಗಳು ಅರ್ಥವತ್ತಾದಂಥ ಭಾಷೆಗಳೇ. ಮತ್ತೊಂದು, ಯಾವ ಜನಾಂಗವೂ ಯಾವ ಜನಾಂಗಕ್ಕಿಂತ ಸುಪೀರಿಯರ್ ಅಲ್ಲ. ಎಲ್ಲ ಮನುಷ್ಯರು ಒಂದೇ. ಪ್ರತಿ ಮನುಷ್ಯನು, ಈಗ ನೋಡಿ, ಕನ್ನಡದವನಾಗಿದ್ದರು, ತಮಿಳು ಭಾಷೆಯವನಾಗಿದ್ದರು, ಮರಾಠಿ ಭಾಷೆಯವನಾಗಿದ್ದರು, ತುಳು ಭಾಷಿಕನಾಗಿದ್ದರು, ಕೊಡಗ ಭಾಷೆಯವನಾಗಿದ್ದರು, ಇನ್ನು ಇಂಗ್ಲೀಷ್ ಭಾಷೆಯವನಾಗಿದ್ದರು, ಹಿಂದಿ ಆಗಿದ್ದರು, ಅರಬಿಕ್ ಆಗಿದ್ದರು, ಎಲ್ಲ ಒಂದೇ. ಮನುಷ್ಯನೇ. ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದ್ದಾನೆ, ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯ ಮೇರೆ ಸೃಷ್ಟಿ ಮಾಡಿದ್ದಾನೆ. ಈ ಮನುಷ್ಯನು ಪಾಪ ಪರಿಹಾರವಾಗಿ ಅವನ ರಕ್ಷಣೆ ಹೊಂದಬೇಕು ಎಂಬಂಥದ್ದು ದೇವರ ಚಿತ್ತವಾಗಿದೆ. ನೋಡಿ, ಇಷ್ಟೆಲ್ಲ ಭಾಷೆಗಳಿದ್ದರೂ ಈ ಸತ್ಯವೇದ ಗ್ರಂಥ, ಈ ಬೈಬಲ್ ಗ್ರಂಥ ಹೆಚ್ಚು ಕಡಿಮೆ ಜಗತ್ತಿನ ಪ್ರಪಂಚದ ಎಲ್ಲ ಪ್ರಸಿದ್ಧವಾದ, ಅಂದರೆ ಸಣ್ಣ ಒಂದು ಕೆಲವು ಜನ ಮಾತನಾಡುವಂಥ ಬುಡಕಟ್ಟು ಭಾಷೆಗಳಿಂದ ಹಿಡಿದುಕೊಂಡು ದೊಡ್ಡ ದೊಡ್ಡ ಭಾಷೆಗಳವರೆಗೆ ಎಲ್ಲ ಭಾಷೆಗಳಲ್ಲಿ ಭಾಷಾಂತರವಾಗಿದೆ. ಎಲ್ಲ ಜನರು ರಕ್ಷಣೆ ಹೊಂದಬೇಕು ಅಂತ ಈ ವಾಕ್ಯ ಹೇಳುತ್ತದೆ. ಪರಸ್ಪರ ನಾವು ಪ್ರೀತಿಸಬೇಕು. ಆದರೆ ಈ ಪ್ರೀತಿ ಈಗೇನಾಗಿದೆ ಕಾಣ್ತಾ ಇಲ್ಲ. ಪಿಶಾಚಿ ಏನು ಮಾಡ್ತಾ ಇದ್ದಾನೆ? ಗಡಿಗಳನ್ನು ಬಲಪಡಿಸ್ತಾ ಇದ್ದಾನೆ. ಕಂದಕವನ್ನು, ಒಂದು ಭಾಷೆ ಇನ್ನೊಂದು ಭಾಷೆ, ಒಂದು ಜನಾಂಗ ಇನ್ನೊಂದು ಜನಾಂಗದ ಮಧ್ಯದಲ್ಲಿ ದೊಡ್ಡ ಕಂದಕವನ್ನು ಅವನು ತೋಡ್ತಾ ಇದ್ದಾನೆ. ಅಂದರೆ ಅಷ್ಟು ದೊಡ್ಡ ಡಿಫ್ರೆನ್ಸ್. ಇವರು ಯಾವಾಗಾದರೂ ಬಡಿದು ಸಾಯಬೇಕು. ಪ್ರತಿಯೊಬ್ಬನಿಗೆ ನೀನೇ ದೊಡ್ಡವನು, ನೀನೇ ದೊಡ್ಡವನು, ನಿನ್ನ ಭಾಷೆನೇ, ನಿನ್ನ ವರ್ಣವೇ, ನಿನ್ನ ಸಂಸ್ಕೃತಿಯೇ, ನಿನ್ನ ಸಂಪ್ರದಾಯವೇ, ನಿನ್ನ ಆಚರಣೆಗಳೇ ಅದೇ ಶ್ರೇಷ್ಠ, ನೀನು ಬಿಟ್ಕೊಡ್ಬೇಡ. ಆಮೇಲೆ ಇಂಥ ತರ್ಕ ಬಂದರೆ ನೀನು ಹೊಡೆದಾಡು. ಇದನ್ನು ನಾವು ನೋಡ್ತಾ ಇದ್ದೀವಿ. ಇದು ಯೇಸು ಸ್ವಾಮಿ ಹೇಳಿದಂಥ ಪ್ರವಾದನೆಯ ಸ್ಪಷ್ಟವಾದ ನೆರವೇರುವಿಕೆ ನಾವು ಈ ದಿನಗಳಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಇದನ್ನು ನಮಗೆ ಮಾಧ್ಯಮಗಳ ಮೂಲಕ, ನ್ಯೂಸ್ಗಳ ಮೂಲಕ, ಅಂದರೆ ವಾರ್ತೆ ಸುದ್ದಿಗಳ ಮೂಲಕವಾಗಿ ಪ್ರತಿದಿನವೂ ನಮಗೆ ನೋಡಲಿಕ್ಕೆ ಸಾಧ್ಯವಾಗುವಂಥ ವಿಷಯ. ಆದರೆ ಯೇಸು ಕ್ರಿಸ್ತನ ಶಿಷ್ಯರಿಗೆ ಯಾವ ಜಾತಿಯ, ಇನ್ನು ನೋಡಿ, ನೀನು ಕರ್ತನ ನಂಬುವುದಕ್ಕಿಂತ ಮುಂಚೆ ಯಾವ ಒಂದು ಕಸುಬು ಮಾಡುವಂಥ ವ್ಯಕ್ತಿಯಾಗಿದ್ದೆ, ಯಾವ ಒಂದು ಜಾತಿಯವನಾಗಿದ್ದೆ, ಯಾವ ಒಂದು ಭಾಷೆಯವನಾಗಿದ್ದೆ, ಇದು ಯಾವುದು ದೇವರ ರಾಜ್ಯಕ್ಕೆ, ಯೇಸು ಕ್ರಿಸ್ತನ ರಾಜ್ಯಕ್ಕೆ ಮುಖ್ಯವಾದಂಥ ವಿಷಯವಲ್ಲ. ಹೃದಯದ ಭಾಷೆ ಭಾಳ ಮುಖ್ಯವಾದಂಥದ್ದು. ನಂತರ ಈ ಲೋಕದ ಪ್ರಯಾಣದ ನಂತರ ನಾವು ಸೇರುವಲ್ಲಿ ಇಂಥ ಭಾಷೆಗಳ ವ್ಯತ್ಯಾಸ ಕೂಡ ಇರಲ್ಲ. ನಾವು ದೇವರ ಮಕ್ಕಳಾಗಿ ನಿತ್ಯವಾಗಿ ದೇವರೊಂದಿಗೆ ಇರತಕ್ಕಂಥವರಾಗಿದ್ದೇವೆ. ಆದರೆ ಪ್ರವಾದನೆ ಮಾತ್ರ ಸ್ಪಷ್ಟವಾಗಿ ಯೇಸುಸ್ವಾಮಿ ಮತ್ತು ಅಪೊಸ್ತಲರುಗಳು ಹೇಳಿದಂಥ ಪ್ರವಾದನೆಗಳು ನೆರವೇರ್ತಾ ಇದೆ. ಜನಾಂಗಕ್ಕೆ ವಿರೋಧವಾಗಿ ಜನಾಂಗ, ಆ ಜನಾಂಗದ ಹೆಸರಲ್ಲಿ ದೇಶಕ್ಕೆ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಎದ್ದೇಳ್ತಾ ಇದ್ದಾವೆ. ನೋಡಿ, ಈಗ ಆ ಒಂದು ಇದನ್ನು ಕೂಡ ನಾನು ಒಂದೆರಡು ನಿಮಿಷಗಳಲ್ಲಿ ಹೇಳಿಬಿಡ್ತೇನೆ. ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವು. ನೋಡಿ, ಈಗ ಏನಾಗಿದೆ ಅಂತ ಹೇಳಿದರೆ, ಪ್ರತಿಯೊಂದು ದೇಶಗಳು ತಮ್ಮ ತಮ್ಮ ಯೂನಿಯನ್ ಮಾಡ್ಕೊಂಡು ಬಿಟ್ಟಿದ್ದಾವೆ. ಅಂದರೆ ಒಂದು ಜಾತಿಗಳ ಭಾಷೆಗಳ ಹೆಸರಲ್ಲಿ ಅಂದರೆ ಯೂನಿಯನ್ ಮಾಡ್ಕೊಂಡು ಬಿಟ್ಟಿದ್ದಾವೆ. ಅಂದರೆ ರಷ್ಯಾದ ಒಂದು ಈ ನೋಡಿ ಸೆಮಿಟಿಕ್ ಭಾಷೆಗಳು, ಅದು ಒಂದು ಗ್ರೂಪ್. ಇನ್ನು ರಷ್ಯನ್ ಬಾಲ್ಟಿಕ್ ಭಾಷೆಗಳು ಅಂತ ಅದು ಒಂದು ಗ್ರೂಪ್. ಅಂದರೆ ರಷ್ಯಾ ಮತ್ತು ಅದರ ಲೀಡರ್ಶಿಪ್ಪಲ್ಲಿ ಕೆಲವು ಭಾಷೆಗಳ ಜನರು. ಇನ್ನು ಭಾರತೀಯ ಭಾಷೆಗಳು ಅದು ಒಂದು ಗ್ರೂಪ್, ಅಥವಾ ಇಂಡೋ ಆರ್ಯನ್ ಅಂತ ಹೇಳ್ತಾರೆ. ಇಂಡೋ ಆರ್ಯನ್ ಅಥವಾ ಇಂಡೋ ಯುರೋಪಿಯನ್ ಭಾಷೆಗಳ ಗುಂಪು, ದ್ರಾವಿಡಿಯನ್ ಭಾಷೆಗಳ ಗುಂಪು, ಈ ರೀತಿ ಇದೆಲ್ಲ ಗುಂಪುಗಳು. ಅದರ ಜೊತೆಗೆ ದೇಶಗಳು ಕೂಡ ಗುಂಪು ಆಗಿಬಿಟ್ಟಿದ್ದಾವೆ. ಈಗ ನೋಡಿ, ನ್ಯಾಟೋ ದೇಶಗಳ ಒಕ್ಕೂಟ ಎಂಬುದಾಗಿ. ಇವರು ಒಕ್ಕೂಟ ಯಾಕೆ ಅಂತ ಹೇಳಿದರೆ, ಬೇರೆ ದೇಶಗಳು ಯುದ್ಧಕ್ಕೆ ಬಂದರೆ, ಯಾರಾದರೂ ಒಬ್ಬರಿಗೆ ಯುದ್ಧ ಮಾಡಿದರೆ ಇವರೆಲ್ಲ ಸೇರಿಕೊಂಡು ಅವರನ್ನು ಹೊಡೆಯೋದು. ಇನ್ನು ನಮ್ಮ ಇಲ್ಲಿ ಬರುವಾಗ ಸಾರ್ಕ್ ದೇಶಗಳ ಗುಂಪು ಎಂಬುದಾಗಿ. ಇನ್ನು ಆ ಕಡೆ ಬರುವಾಗ ಏಷ್ಯಾ ಓಷಿಯಾನಿಕ್ ದೇಶಗಳ ಗುಂಪು ಎಂಬುದಾಗಿ. ಇನ್ನು G7, G8, G10, G20 ಎಂಬಂಥ ದೇಶಗಳು. ಇನ್ನು ಬ್ರಿಕ್ಸ್ ದೇಶಗಳು ಅಂತ ಬ್ರೆಜಿಲ್, ರಷ್ಯಾ, ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಎಂಬಂಥ ಕೆಲವು ದೇಶಗಳ ಒಂದು ಸಂಘಟನೆಯನ್ನು ನೋಡ್ತೇವೆ. ಇನ್ನು ವಿವಿಧ ದೇಶಗಳ ಮಧ್ಯದಲ್ಲಿ ಸಂಘಟನೆ. ಇನ್ನು ದೇಶಕ್ಕೆ ವಿರುದ್ಧವಾಗಿ ಯುದ್ಧ ಮಾಡ್ತವೆ, ದೇಶಗಳ ವಿರುದ್ಧವಾಗಿ ಯುದ್ಧ ಮಾಡ್ತವೆ. ಇದೆಲ್ಲ ದೇವರ ವಾಕ್ಯದ ಪ್ರವಾದನೆಗಳು ನಮಗೆ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಫಸ್ಟ್ ತುಂಬ ಧನ್ಯವಾದಗಳು. ಸಮಯ ಮೀರ್ತಾ ಇದೆ. ನಾನು ನೆನೆಸ್ತೇನೆ, ವೀಕ್ಷಕರಿಗೆ ಇವತ್ತು ಆಶೀರ್ವಾದವಾಯಿತು. ಇದರ ಮಧ್ಯದಲ್ಲಿ ವೀಕ್ಷಕರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇತರರನ್ನು ನಾವು ಶ್ರೇಷ್ಠವನ್ನು ನೆನೆಸುವ, ಮಾನವೀಯತೆ ಮುಖ್ಯವಾಗಿ ನಾವು ಬೆಳೆಸಿಕೊಳ್ಳುವ, ಇತರರನ್ನು ಪ್ರೀತಿಸುವ, ಪ್ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಬೆಳೆಯಲಿ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪಾಸ್ಟ್ರೆ, ಧನ್ಯವಾದಗಳು. ನಮ್ಮ ಮಧ್ಯದಲ್ಲಿ ನೀವು ಬಂದು ಅಂತ್ಯಕಾಲದ ವಿಷಯವಾಗಿ ಸವಿಸ್ತಾರವಾಗಿ ನಮಗೆ ತಿಳಿಯಪಡಿಸಿದ್ದೀರಾ. ಈ ಕಾಲದಲ್ಲಿ ಯಾವ ರೀತಿಯಲ್ಲಿ ನಡೀತದೆ ಎಂಬುದಾಗಿ ವಾಕ್ಯದ ಅನುಸಾರವಾಗಿ ನೀವು ನಮಗೆ ತಿಳಿಯಪಡಿಸಿದ್ದೀರಾ. ನಿಮಗೆ ಆಸರೆ ಟಿ ವಿಯ ಪರವಾಗಿ ಮತ್ತು ಬಂದಿರುವಂಥ ವೀಕ್ಷಿಸುವಂಥ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ವಂದನೆಗಳು.
ಪ್ರಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಯಿತು ಎಂದು ನೆನೆಸ್ತೇನೆ. ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಅತಿಥಿಯೊಂದಿಗೆ ಬರುವವರೆಗೆ ತಪ್ಪದೇ ವೀಕ್ಷಿಸಿ ಆಶ್ರಯ ಟಿವಿ. ವಂದನೆಗಳು.